ಇದೇ ನೋಡ್ರಿ ಅವ್ರ ಮನೆ. ಮೊದ್ಲು ಹೋಗಿ ಆ ಟಿವಿ ತಗೋರಿ. ಯಾರು ನೀವು? ಹಾ, ಹಂಗೆ ನಮ್ಮ ಅಂಗಡಿಗೆ ಬಂದು ಟಿವಿ ತಗೊಂಡ್ ಹೋಗೋವರೆಗೂ ನಾವ್ ಯಾರಂತ ಗೊತ್ತಿತ್ತು. ನಮ್ಮ ಅಂಗಡಿಗೆ ಬಂದು ಟಿವಿ ತಗೊಂಡ್ ಬಂದು ಇಲ್ಲಿ ಇಷ್ಟು ದಿನ ಆತಲ್ಲ, ನಾವ್ ಯಾರಂತ ನೆನಪಿಲ್ಲ ಈಗ. ಏನಮ್ಮ, ಹಾ, ಟಿವಿ ತಗೊಂಡ್ಮೇಲೆ ಅದ್ರದ್ದು ಇನ್ಸ್ಟಾಲ್ಮೆಂಟ್ ಕಟ್ಬೇಕಂತ ಗೊತ್ತಾಗಲ್ಲ ಏನಮ್ಮ? ಅಯ್ಯೋ ದೇವ್ರೆ, ಅಲ್ಲ ಅದೊಂದು ಟಿವಿ ರೊಕ್ಕ ಕಟ್ಟಿಲ್ಲ ಅಂತೇಳಿ ಈ ನಮ್ಮಿ ಚಿರಡಕತ್ತಿಯಲ್ಲ ಯಪ್ಪ ನೀನು. ಊರ್ ಮಂದಿ ಕೇಳುವಂಗ ಅಯ್ಯ ಎಷ್ಟು ಲಕ್ಷ ಕೊಡ್ಬೇಕು? ಅದೊಂದು ಪುಟ್ಕೋಸಿ ಒಂದು 10-12 ಸಾವಿರ ರೂಪಾಯಿ ಕೊಡೋದಕ್ಕೆ ಈ ನಮ್ಮಿ ಬಾಯ್ ಮಾಡಕತ್ತಿಯಲ್ಲಪ್ಪ. ಕೊಡ್ತತ್ತ ನಿನ್ ರೊಕ್ಕ ಏನು ಊರ್ ಬಿಟ್ಟು ಓಡಕೇವನ? ಅಯ್ಯೇ ದೇವ್ರೆ, ಏನು ಮನುಷ್ಯರ ಮೇಲೆ ನಂಬಿಕೆನೇ ಇಲ್ಲ. ಅಲ್ಲ, ಎಷ್ಟು ಜೋರ್ ಮಾತಾಡ್ರಿ ಅಮ್ಮ. ಅದೇ ನೋಡ್ರಿ ಸರ್, ಟಿವಿ ತಗೊಂಡ್ ದುಡ್ಡೇ ಕಟ್ಟಿಲ್ಲ, ಕೇಳಕ್ ಬಂದ್ರೆ ನಮ್ಗ ಬಾಯಿ ಬಂದಂಗೆ ಮಾತಾಡ್ತಾರೆ ಸರ್. ಅದಕ್ಕೆ ಮಾನ ಮರ್ಯಾದೆ ಇಲ್ದೇ ಇರೋ ಜನ ಅನ್ನೋದು. ಹ್ಞೂ ರೀ, 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತೇಳಿ ಮಾನ ಮರ್ಯಾದೆ ಇದ್ರೆ ಹೆಂಗ್ ಸಿಂಗ್ ಮಾತಾಡ್ತಾರ ಒಬ್ಬ ಗಂಡ್ ಮಕ್ಳ ಹತ್ರ? ಅಲ್ರಿ, ನಾವು ಟಿವಿ ಕೊಟ್ಟಿವಿ, ದುಡ್ಡು ಕೇಳಕ್ ಬಂದಿವಿ, ಹಿಂಗ್ ಬಾಯಿಗೆ ಬಂದಂಗೆ ಮಾತಾಡ್ತಿರಲ್ಲ. ನಾವೇನ್ರಿ ಹೊರಗೆ ಕೇಳಂಗ್ ಚೀರಿದ್ವಿ? ಹಂಗ ನೋಡ್ರಿ, ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಕೇಳಕ್ ಮನಿ ಮಠ ಬರ್ತಾರ. ಅದಕ್ಕೆ ಹಿಂಗ ಮರ್ಯಾದೆ ಇಲ್ದಂಗೆ ಮಾತಾಡೋದು ನೋಡ್ರಿ. ಎಂತ ಬಂಡ್ಗೆಡ್ ಜೀವನ ಮಾಡ್ತೀರಿ ನೀವು? ಏನಪ್ಪ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ? ಸುಮ್ಮನೆ ಅಂತೇಳಿ ನನ್ನ ಗಂಡ ಯಾರಂತ ತಿಳ್ಕೊಂಡಿ? ದುಬೈದಾಗ ಅದನ ಶೇಖ್ ಅಬ್ದುಲ್ಲನ್ ಕೈಯಾಗ ದುಡಿಯಾಕ ಗೊತ್ತೈತೆ ನಿನಗ? ಒಂದ ಫೋನ್ ಹಚ್ಚಿನ ಅಂದ್ರೆ ನಿಮ್ಮ ಟಿವಿ ಕಂಪನಿನ ಶೇಕ್ ಆಗ್ಬಿಡ್ತತಿ. ಏನಂತ ತಿಳ್ಕೊಂಡ್ಬಿಟ್ಟಿ ನೀನ? ಏನ ದುಬೈದಾಗ ಶೇಖ್ ಅಬ್ದುಲ್ಲನ್ ಕೈಯಾಗದಾನ? ಈ ಅಮ್ಮ ಏನೇನೋ ಹೇಳಕತ್ತಾರಲ್ರಿ. ಹೋಗ್ಲಿ ಬಿಡ್ರಿ, ಈ ಅಮ್ಮನ್ ಕುಟಿ ಏನ್ ಮಾತು. ಏಪ್ಪ ತಗೊಂಡಿ ಟಿವಿ ತಗೊಂಡಿ. ಹೆಂಗೆ ತಗೊಂಡೋಕಿ ಟಿವಿ ನೀನು? ಕೊಟ್ಟಿಲ್ಲ ದುಡ್ಡು, ಈಗ ಅರ್ಧ ಕಟ್ಟಿರೋ ದುಡ್ಡು ಏನ್ ಮಾಡ್ಬೇಕು? ಈಗ ಮೊದಲ ನಂಗೋದಿಲ್ಲ, ದುಡ್ಡು ಪೂರ್ತಿ ಕೊಡು, ಇಲ್ಲ ಅಂದ್ರೆ ನಾವು ಕಟ್ಟಮಟ ತಡ್ಕ. ಹಂಗೆಲ್ಲ ಆಗಲ್ಲಮ್ಮ, ಟಿವಿ ಕೊಡ್ಬೇಕು. ಏನ್ ಹಂಗೆಲ್ಲ ಆಗಲ್ಲ? ಏನಾಗಲ್ಲ? ತೆಲಿಗಿಲಿ ಬರಬರಿ ಐತಿಲ್ಲಪ್ಪ ನಿನಗೆ. ಅಲ್ಲ ಎಷ್ಟಪ್ಪ, 15,000 ರೂಪಾಯಿ ಟಿವಿ, ಹೌದಾ? 5,000 ರೂಪಾಯಿ ಕಟ್ಟೇವಿ, 10,000 ರೂಪಾಯಿ ಇನ್ನೂ ಕೊಡ್ಬೇಕು. 5,000 ರೂಪಾಯಿ ಕಟ್ಟಿದ್ದನ್ನು ಬಿಡ್ಲಾರ್ದಂಗೆ ನೀವು ಈ ಟಿವಿ ತಗೊಂಡ್ರೆ ಕೊಡ್ತೇವೆ ತಡಿ, ಪುರ್ಸತ್ ತಡಿ. ಹಂಗೆ ಮಾಡ್ತೀವಿ? ದುಡಿಮಿಲ್ಲ, ನನ್ ಗಂಡು ದುಡಿಯಕ್ಕೆ ಹೋಗ್ಯಾನ, ಕೈಯಾಗ ರೊಕ್ಕಿಲ್ಲ, ಕೈಪಲ್ಲೆ ಮಾಡ್ದಕ್ಕೆ ನಾನು. ಏನ ಮಳೆಗಾಲ ಅಲ್ಲ, ಸ್ವಲ್ಪ ಮಳೆ ಆಗಿದ್ದಕ್ಕೆ ಮೊನ್ನೆ ವ್ಯಾಪಾರ ಆಗಿಲ್ಲ. 1 ತಿಂಗಳಲ್ಲಮ್ಮ, ಹತ್ತತ್ರ 3-4 ತಿಂಗಳಾಯ್ತು ದುಡ್ಡು ಕಟ್ಟಿಲ್ಲ ನೀವು. ಯಾವಾಗ ಫೋನ್ ಮಾಡಿದ್ರು, ಯಾವಾಗ ಕೇಳಿದ್ರು, ನಾಳೆ ಕಟ್ತೀವಿ ಸರ್, ನಾಳೆ ಕಟ್ತೀವಿ ಅಂತ ದುಡ್ಕೋತಾನೆ ಬರತ್ತೀರಿ. ಇವತ್ತು ಬಂದಿದ್ದೆ ಟಿವಿ ಎತ್ಕೊಂಡು ಹೋಗಾಕ. ಈಗ ನೀವು ಕೊಡ್ತೀರೋ ಏನು ಕೊಡಂಗಿಲ್ಲ? ಈಗ ನೋಡ್ರಿ ಸರ್, ನಮ್ಮ ಕಡೆ ಸದ್ಯಕ್ಕೆ ರೊಕ್ಕಿಲ್ಲ. ನಾನು ಟಿವಿ ತಗೊಂಡು ಹಾಕಿ ಬಿಡೋದಿಲ್ರಿ. ಉಣ್ಯಾನ್ ಮಂದಿ ಏನು ಅನ್ಬೇಕ್ರಿ? ಇಕ್ಕಿಗೊಂಡಾರ ಶೇಖ್ ಅಬ್ದುಲ್ಲನ್ ಕೈಯಾಗ ದುಡಿಯಾಕದಾನ. ಈಗ ನೋಡಿದ್ರೆ ಊರಾಗಿಲ್ಲೆಲ್ಲ ಇಷ್ಟು ಆರಾಮದಾಳ ಅಡ್ಡಾಡ್ಕೊಂತ ಟಿವಿ ಎತ್ಕೊಂಡು ಹೊಂಟಾರ. ಮರ್ಯಾದಗೇಡ ಅಂತೇಳಿ ನನ್ನ ಗಂಡನ ಮರ್ಯಾದೆ ಏನಕತಿ? ಟಿವಿ ಎಲ್ಲ ಮುಟ್ಟಕ್ ಬಿಡಲ್ಲ. ಬಾರಿ ಆತ್ ಬಿಡಮ್ಮ ನಿಂದು. ರೊಕ್ಕ ಕಟ್ಟಮ್ಮ, ನಾವ್ಯಾಕೆ ನೀವು ಟಿವಿ ತಗೊಂಡು ಹೋಗೋಣ? ಸರ 1 ವಾರ ಟೈಮ್ ಕೊಡ್ರಿ, ನನ್ನ ಕಡೆ ಈಗ ಸದ್ಯಕ್ಕೆ ರೊಕ್ಕಿಲ್ಲ. 1 ವಾರ ಬಿಟ್ಟು ನಾ ಕಟ್ತೀನಿ. 1 ವಾರ ಬಿಟ್ಟೆ ನಿಮ್ಮ ಟಿವಿ ಬಂದು ತಗೊಂಡು ಹೋಗ್ರಿ. ಎತ್ಕೊಳಪ್ಪ. ಹೆಂಗ್ ಮುಡ್ತೀನಿ ಟಿವಿನ? ಅಬ್ಬಾ, ಅಯ್ಯೋ ಯಾರ ಬಾರಪ್ಪ, ಹೆಣ್ಮಕ್ಳಿದ್ದು ಮನ್ಯಾಗ ಇವ್ರಿಬ್ರು ಬಂದ್ ಗಂಡ್ಮಕ್ಳು ದೌರ್ಜನ್ಯ ಮಾಡಕತ್ತಾರ. ಬಾರಪ್ಪ, ಒಳಗ್ ನುಗ್ಗ್ಯಾರ ನೋಡಿ ಇವ್ರಿಬ್ರು. ಏನಮ್ಮ ನೀನು ಹೆಂಗ್ ಮಾತಾಡಕತ್ತಿ? ನಾವೇನ್ ಮಾಡಿದ್ವಿ ನಿನಗೆ? ಟಿವಿ ಕೊಟ್ರೈತಲ್ಲ, ತಗೊಂಡೊಂಟೈತಿ. ಬಾಯಿಗೆ ಬಂದಂಗ ಮಾತಾಡಿದ್ರ ಅವಮಾನ ಆತ್ ನನ್ಗ. ಯವ್ವ ದೇವ್ರೆ, ಏನೇ ಕೇಳಕಿ ಊರಾಗ ಯಾವ ಇಲ್ಲನ, ಎಲ್ಲಾರು ಶೆಂಡಿಗೆ ಆಗ್ಯಾರನ. ಸರ್, ಏನ್ ಸರ್ ಇವ್ರು ಹಿಂಗ್ ಮಾತಾಡ್ತಾ ಇದಾರ? ನೋಡಮ್ಮ, ನೀವ್ ಈ ರೀತಿ ಸುಳ್ಳು ಹೇಳೋದೆಲ್ಲ ತಪ್ಪಾಕತಿ. ನಾವೇನಮ್ಮ ಅನ್ಬಾರ್ದಂದೀವಿ ನಿನ್ಗೆ? ಟಿವಿ ರೊಕ್ಕ ಕಟ್ಟಿಲ್ಲ, ತಗೊಂಡೋಕ್ಕಿವಿ ಅಂದಿದ್ದು ಅಷ್ಟೇ. ಅಷ್ಟಕ್ಕೆ ಹಿಂಗ್ ಬಾಯ್ ಮಾಡಕತ್ತಿಯಲ್ಲಮ್ಮ ನೀನು. 1 ವಾರ ಟೈಮ್ ಕೊಡ್ರಿ, ಕಟ್ತೀನಿ. ಸರ್, ಇದು ಹಿಂಗ್ ಬಗೆಯರೆಲ್ಲ ಪೊಲೀಸರು ಕರ್ಕೊಂಬರನ್ ಬರ್ರಿ ಸರ್. ಅದಕ್ಕೆ ಯಾಕೆ ನಾವು ಹೋಗ್ಬೇಕು ಮೋಹನ್ ಅವ್ರೆ? ಇಲ್ಲೇ ನಿಂದ್ರನ್ ಬರ್ರಿ, ಪೊಲೀಸಿಗೆ ಫೋನ್ ಮಾಡಿ ಕರೆಸಿ ಟಿವಿ ತಗೊಂಡು ಹೋಗೋಣ. ಅಯ್ಯೋ ಮಾನ್ಗೇಡ್ಗಳ ಬಗಲಾಗ ನಿಂತವಲ್ಲ ಯವ್ವ, ಏನ್ ಮಾಡೋದೀಗ? ಅಯ್ಯೋ ಹಾಳಾಗಿ ಹೋಗ್ಲಿ, ನಿಮ್ ಟಿವಿ ತಗೊಂಡು ಹೋಗಿ ಬರ್ರಿ. ಅದಕ್ಕೆ ಯಾಕೆ ಪೊಲೀಸರು ಕರಿತೀರಿ? ನಮ್ಗೇನ್ ಬೇಕಾಗಿಲ್ಲ, ನಂಗೆ ಗೊತ್ತೈತಿ ಯಾರಿಗೇನು ಹೇಳ್ಬೇಕಂತೇಳಿ. ನನ್ನ ಗಂಡ ಬರ್ಲಿ, ದುಬೈಯಿಂದ ದೊಡ್ಡ ಟಿವಿ ತರಿಸ್ಕೊತೀನಿ. 5,000 ರೂಪಾಯಿ ವಾಪಸ್ ಕೊಡ್ರಿ ನೀವು ನಂದು. ಕೊಡ್ತತಿ. ಕಂಪ್ನಿ ಕಡೆ ಬಂದು ಮಾತಾಡಮ್ಮ. ಮೋಹನ್ ಅವ್ರೆ, ಹೋಗ್ರಿ ಟಿವಿ ಎತ್ಕೊಂಬರ್ರಿ. ದುಡ್ಡು ಕಟ್ಟಕ್ಕೆ ಯೋಗ್ಯತೆ ಇಲ್ಲ ಅಂದ್ರು ಬಿಟ್ಟು ಟಿವಿ ಬೇಕು ಇವ್ರಿಗೆ. ಟಿವಿ 1 ರೂಪಾಯಿ ಕಟ್ಟ ಯೋಗ್ಯತೆ ಇಲ್ಲ ಇವರಿಗೆ. ಮುಖ ನೋಡಿವ್ರದ್ದು ಹೆಂಗೈತಿ, ಮತ್ತೆ ಕೇಳಾಕ್ ಬಂದ್ರೆ ನಮಗೆ ಬಾಯ್ ಮಾಡ್ತಾರ. ಹೆಚ್ಚಿಗೆ ಮಾತಾಡಪ್ಪ ನೀನು. ನಿನ್ ಟಿವಿ ಕೇಳಿ ಕೊಟ್ಟೈತಿ, ಮುಗಿದೋತು. ನೀ ಏನ್ ನಮಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು? ನಡೀರಿ ಸರ್. ಹಾಳಾದವನು ಬಂದು ಟಿವಿ ಎತ್ಕೊಂಡು ಹೋದ. ಅಯ್ಯಯ್ಯೋ, ನನ್ನ ಮಂದಿಲ್ಲ ಆಡ್ಕೊಂಡು ಹೋಗ್ತಾರಲ್ಲಪ್ಪ. ಏನು ಮಾಡ್ಲಪ್ಪ ದೇವ್ರೇ? ಬಡ್ಕೊಂಡೆ ಅಲ್ಲಿಂದ ರೊಕ್ಕ ಕಳ್ಸ ಮೂಳಿ, ಟಿವಿದು ಕಂತು ಕಟ್ಟಬೇಕು ಅಂತೇಳಿ. ಇದೆಲ್ಲ ಐತಿದ್ ನನ್ನ ಗಂಡ ಕಳಿಸ್ಲೇ ಇಲ್ಲ, ಬಂದು ಎತ್ಕೊಂಡು ಹೋದ್ರು. ಇವತ್ತು ರಾತ್ರಿ ಸಂಜಿಕೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಂತ ಇಂಟ್ರೆಸ್ಟ್ ಇತ್ತು. ಟಿವಿ ಎಳ್ಕೊಂಡು ಹೋದ. ಸಂಜಿಗೆ ಬೇರೆದವ್ರ ಮನೆಗೆ ಹೋಗ್ಬೇಕ ಏನೋ ನೋಡಾಕ. ಸಿಕ್ತನ ವಾಚ್? ಇಲ್ಲಮ್ಮ, ಸಿಗ್ಲಿಲ್ಲ. ಹುಡುಕಿದೆ, ಎಲ್ಲ ಕಡೆ ಹುಡುಕಿದೆ, ಎಲ್ಲೂ ಸಿಗ್ಲಿಲ್ಲ. ಹಂಗ ನಿಮ್ಮ ಮಾವ ತಗೊಂಡೋಗ ಅಥವಾ ಪಕ್ಕ ತಗೊಂಡೋಗ?
ಹ್ಮ್ ಇಲ್ಲಮ್ಮ ತಗೊಂಡು ಹೋಗಿಲ್ಲ. ಹಂಗಿದ್ರೆ ನಂಗೆ ಗೊತ್ತಾಕಿತ್ತಲ್ಲ. ಏ ತಗೊಂಡೇ ಹೋಗಿಲ್ಲ ಪಾಪ. ನಿಂಗೆ ಹೇಳಿ ಕೇಳಿ ಹೋಯ್ತಾಳ ನೋಡಕ್ಕಿ. ಅಲ್ಲ ಯಾರಿಗೆ ಗೊತ್ತು, ನೀನೇ ಕೊಟ್ಟು ಕಳ್ಸಿರ್ಬೋದು. ಸಮುದ್ರದಾಗ ಒಂದು ವಾಟೆ ನೀರು ತೆಗೆದಾಗ ಆಕತಿ ಒಯ್ಯವ್ವ ಅಂತೇಳಿ ಹೇಳೋಕ್ಕಾಗಲ್ಲ. ನೋಡು ನಿನ್ನ ಹೊಟ್ಯಾಗ ನನ್ನ ಮೊಮ್ಮಗ ಬೆಳೆಯಕತ್ತಾನ. ಮೊಮ್ಮಗಳ ನಂಗೆ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಹೆಣ್ಣಾದ್ರೇನು ಗಂಡಾದ್ರೇನು. ಆದ್ರೆ ಅದಕ್ಕೂ ನಿನ್ನ ಬುದ್ಧಿನ ಕಲಿಸ್ಬೇಡ. ಇಲ್ಲಮ್ಮ ಕಲ್ಸಲ್ಲ ಅನ್ನೋಕ್ಕೆ ನಂದೇನು ಕೆಟ್ಟ ಬುದ್ಧಿ ಅಲ್ಲಮ್ಮ. ನಾ ಕೆಟ್ಟಕ್ಕೆ ಅಂತ ನಿಮ್ಗೆ ಯಾಕೆ ಅನಿಸ್ತೈತಿ? ತಾಯಿ ಕರೆಸಿ ಸಂತಿ ಕೊಟ್ಟು ಕಳಿಸ್ತೀಯಲ್ಲ ಅದಕ್ಕೆ. ಹಡ ತಾಯಿ ಕರೆಸಿ ಸಂತಿ ಕೊಟ್ಟು ಕಳ್ಸೋದು ಯಾವ ಅತ್ತಿ ಮನೆಯವರು ಸಹಿಸಲ್ಲ. ಅದು ಅಲ್ದ ನನ್ನ ಮಗನ ವಾಚ್ ಕಾಣುವಲ್ತೆ. ನೀನೇ ತಗೊಂಡಿರ್ಬೇಕಲ್ಲ, ಮತ್ತಿನ್ಯಾರು ತಗೋಬೇಕು? ಅತ್ತಿಯರ ಇಲ್ರಿ, ನಮ್ಮವು ತಗೊಂಡು ಹೋಗಿಲ್ರಿ. ನನಗೆ ಎಲ್ಲ ಕಡೆ ಹುಡುಕಿದೆ ನಾನು. ಇವರೇ ಎಲ್ಲ ಆಫೀಸ್ನಾಗ ಬಿಟ್ಟು ಬಂದಿರ್ಬೇಕು ಅನ್ಸಾಕತ್ತೈತಿ. ಇಲ್ಲ ಇವರೇ ಎಲ್ಲೇ ಕಳೆದಿರ್ಬೇಕು. ಅಷ್ಟು ಗ್ಯಾರಂಟಿಯಾಗಿ ಹೆಂಗೆ ಹೇಳ್ತಿ? ಒಂದು ಫೋನ್ ಹಚ್ಚಿ ಕೇಳಲ್ಲ ನಿಮ್ಮವನ್ನ? ಕೇಳಿದೆ, ನನ್ನ ಮ್ಯಾಗ ಆಣಿ ಮಾಡು ಅಂದೆ. ನಿನ್ನ ಆಣಿಗೆ ನಾ ತೊಗೊಂಬಂದಿಲ್ಲ ಅಂದ್ಲಕ್ಕೆ. ಅಲ್ಲ ಬಸ್ರಿ ಇರೋ ಮಗಳ ಮ್ಯಾಗ ಯಾವ ತಾಯಿ ಸುಳ್ಳು ಆಣಿ ಮಾಡ್ತಾರ್ರಿ ಅತ್ತಿಯರ? ಓಹೋ ಹೌದಾ? ಹಂಗಾರಿ ಇಲ್ಲ ಎಲ್ಲಾರ ಕಳೆದಿರ್ಬೋದು. ಅಲ್ಲ ವಾಚ್ ಕಟ್ಕೊಂಡಾರ ಏನು ಮಾಡ್ತಾನೆ ಬಿಡು. ನನ್ನ ಮಗನ ಟೈಮೇ ಸರಿ ಇಲ್ಲಲ್ಲ. ಅಲ್ಲ ನೀನು ಯಾವ್ದಾರ ಒಂದು ಬಡವನ್ ಮದುವೆ ಮಾಡ್ಕೊಂಡಿದ್ರ ಫೋಟೋಶೂಟ್ ಮಾಡಿಸ್ತಿದ್ಯಾ? ಮಾಡಿಸ್ತಿದ್ದೇನೆ ಹೇಳ, ಮಾಡಿಸ್ತಿದ್ದೇನೆ? ಇಲ್ಲ ಯಾಕೆ ಹೇಳ? ದುಡ್ಕೊಂಡು ತಿನ್ನೋದೇ ರಗಡಾಗಿರ್ತೈತಿ. ಇನ್ನು ಫೋಟೋಶೂಟ್ ಎಲ್ಲಿಂದ ಮಾಡಿಸ್ಬೇಕಲ್ಲ ಪಾಪ. ಅದಕ್ಕೆ ನನ್ನ ಮಗನ ಮದುವೆ ಮಾಡ್ಕೊಂಡಿಯಲ್ಲ, ಈಗೆಲ್ಲ ನೆನ್ಪಕ್ಕವ ನಿಂಗೆ. ಫೋಟೋಶೂಟು ನೆನ್ಪಕ್ಕತಿ, ಮತ್ತೇನೇನು ನೋಡು, ಗ್ರ್ಯಾಂಡಾಗಿ ಸೀರೆ ಮಾಡೋದು ನೆನ್ಪಕ್ಕತಿ, ಮತ್ತೇನೇನು ನೆನ್ಪಕ್ಕತಿ ನೋಡು. ಇಲ್ಲತ್ತಿ ಏನೋ ಪಾಪುಸ್ಗೆ ಅದೊಂದು ನಂಗೆ ಮೊದಲಿಂದನೂ ಒಂದು ಆಸೆ ಇತ್ತಾ, ಅದಕ್ಕೆ ಮಾಡಿಸ್ಕೊಳ್ಳೋಣ ಅಂತೇಳಿ ಹೇಳಿದೆ ಅಷ್ಟೇ. ನಿಮಗೆ ಬೇಡ ಅಂದರೆ ಬ್ಯಾಡ್ ಬಿಡ್ರಿ, ನಾನು ಯಾವುದು ಫೋಟೋಶೂಟ್ ಮಾಡಿಸಲ್ಲ. ಮಾಡಿಸ್ಕೊ ನನ್ನ ಮೊಮ್ಮಗ ಹೊಟ್ಟಿಲಾಗೆ ಅದಾನ, ಮೊಮ್ಮಗನ. ಅದಕ್ಕೆ ಯಾಕೆ ನಾ ಬ್ಯಾಡ ಅಂತ ಹೇಳ್ಬೇಕು? ಅದೇನು ನಂಗೆ ಪ್ರಾಬ್ಲಮ್ ಅಲ್ಲ. ಅದರಿಂದ ಏನೊಂದು 50,000 ರೂಪಾಯಿ ಹೋಗ್ಬೇಕಾಗೈತಿ. ಮಾಡಿಸ್ಕೊ, ನನಗೆ ಅದೆಲ್ಲ ಏನು ಇದು ಇಲ್ಲ. ಆದರೆ ಇತಿ ಮೀರಿ ನಡ್ಕೊತೀಯಲ್ಲ, ಅದು ನಂಗೆ ಇಷ್ಟ ಆಗೋಲ್ತ ಯಾಕೋ, ಏನು ಒಟ್ಟು ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ನಿಂದು ಕುಬ್ಸ ಮಾಡ್ಬೇಕಂತ ನಿಮ್ಮ ಮಾವ ಮಾತಾಡಕತ್ತಿದ್ರು. ಅದ್ರ ಬಗ್ಗೆ ನಾನೇನಂದೆ, ಒಂದು ಹಾಲ್ ಹಿಡಿದು ಮಾಡೋಣ, ಗ್ರ್ಯಾಂಡಾಗೆ ಮಾಡೋಣ, ಮನೆ ಕಡೆ ಬೇಡ, ಹಾಲ್ ಹಿಡಿದು ಮಾಡೋಣ. ಆದರೆ ನಿಮ್ಮ ಮನೆಯಾಗಿಂದ ಯಾರನ್ನೂ ಕರೆಯಂಗಿಲ್ಲ. ಅಲ್ಲ ಯಾರನ್ನೂ ಕರೆಯೋದು ಬೇಡನ್ರಿ ಅತ್ತೀರ? ಆಯ್ತು ತಗೋರಿ, ಬೇಡ ಅಂದ್ರೆ ಬೇಡ. ಮತ್ತೆ ನಿಮಗಿಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಇದು ಮಾಡಕ್ಕೆ ಹೋಗ್ಲಿ? ಸರಿ ಬೇಡ. ಇವ್ರಿಗೆ ಗೊತ್ತಾ ಅತ್ತೀರ? ಇವರು ಬೇಡ ಅಂದ್ರ ಕರೆಯೋದು? ಯಾಕ ನನ್ನ ಮಗಗೆ ಹೇಳಿ ಕಿವಿ ಚುಚ್ಚಕನೆ? ಅವನು ಏನನ್ನಲ್ಲ, ನಾನೇನು ಹೇಳ್ತೀನಿ ಅದನ್ನೇ ಕೇಳ್ತಾನ. ನಾ ಬೇಡ ಅಂದ್ರೆ ಬೇಡ, ಮುಗೀತು. ಬೇಕಂದ್ರೆ ಬೇಕು, ನಂಗೆ ಯಾಕೆ ಬೇಡ ಅನ್ಸಕತ್ತೈತಿ, ಮುಗೀತು. ಸರಿ ಕರೆಯಲ್ಲ ತಗೋರಿ. ನನ್ನ ಮಗ ಬಂದಮೇಲೆ ಹಿಂಗೆ ಬೈದ್ಲು ನಿಮ್ಮವ್ವ ಅಂತ ಊದ್ಬೇಡ. ಇಷ್ಟಕ್ಕೂ ನಾ ಏನು ಬೈದಿಲ್ಲ. ವಾಚ್ ಎಲ್ಲಿ ಸಿಕ್ತಾ ಅಂತ ಕೇಳಿದ್ದಷ್ಟೇ. ಏನ ಅತ್ತಿ ಸೊಸಿ ಜೋರ್ ಮಾತುಕತೆ ನಡೆಸಿರಿ? ಬಂದೇನಪ್ಪ ವಾಚಿಗೆ ನಿನ್ನ ಹಿಂತಿಗೆ ಬೈಯಾತಿದ್ದೆ. ವಾಚ್ ಎಲ್ಲಿಟ್ಟಾಳ ಕಬರ್ಗೇಡಿ? ಅಲ್ಲ ತುಟ್ಟಿದ್ದು ವಾಚು ನಿಮ್ಮಪ್ಪ ನಿಂಗಂತ ಗಿಫ್ಟ್ ಕೊಟ್ಟಿದ್ದು ತೆಗೆದಿಡ್ಬೇಕಿಲ್ಲ ಅದನ್ನು ಚಂದಗೆ. ಬೇಜವಾಬ್ದಾರಿಯಿಂದ ಎಲ್ಲರೂ ಇಟ್ಟಾಳ ಏನ, ಯಾರು ತೊಗೊಂಡೋಗ್ಯಾರ ಏನ ಅಂತ ಬೈತಾ ಇದ್ದೆ. ಇಲ್ಲವಾ, ಕಾರ್ನಾಗ ಸಿಕ್ತ ವಾಚ್. ನಾನೇ ಅದು ಏನು ಕೆಲಸ ಮಾಡಕ್ಕೆ ಹೋಗಿದ್ನು, ಅದು ಯಾವ ಲಕ್ಷದಾಗ ಇಟ್ಟನೆ ಗೊತ್ತಿಲ್ಲ. ವಾಚ್ ತೆಗೆದು ಕಾರ್ನಾಗ ಇಟ್ಟು ಹಂಗೆ ಎಳ್ದು ಬಂದ್ಬಿಟ್ಟೇನೆ. ನನಗೆ ನಂದೇ ತಪ್ಪವ. ನಾನು ಅಲ್ಲಿಟ್ಟು ಇಲ್ಲಿ ಹುಡುಕಿದ್ರೆ ಪಾಪ ಅಕ್ಕಿಗೆ ಹೆಂಗೆ ಗೊತ್ತಾಗಬೇಕು? ತಪ್ಪು ನಂದೇ ತಗೋಬೇ. ಹೌದಾ, ಆಯ್ತು ತಗೋ. ಏನು ನೀನು ಹೆಂಡತಿ ಬೈದೆ ಅಂತ ಸಿಟ್ಟು ಬಂತಾನಪ್ಪ ಮತ್ತೆ ನಿನಗೆ? ಇಲ್ಲವಾ, ಅದು ನನಗೆ ಯಾಕೆ ಸಿಟ್ವೆ? ಅದೇ ಹೇಳಿದೆ, ವಾಚ್ ಅಕ್ಕಿ ತೊಗೊಂಡಿಲ್ಲ, ಅಕ್ಕಿ ಗೊತ್ತಿಲ್ಲ ಅಂತ ಹೇಳಿದೆ. ಆಯ್ತು. ಯಾಕಂದ್ರೆ ಹುಷಾರಾಗಿರ್ಬೇಕು. ಮನೆಗೆ ಯಾರು ಬರ್ತಾರ ಯಾರು ಹೋಗ್ತಾರ ಏನು ಒಂದು ಗೊತ್ತಾಗವಲ್ತ. ಇಟ್ಟಿದ್ದ ಐಟಮ್ ಇಟ್ಟಲ್ಲಿರುವಲ್ವು. ಯಾರ್ಯಾರೋ ಬಂದು ಏನೇನೋ ತೊಗೊಂಡು ಹೊಂಟಾರ. ಸ್ವಲ್ಪ ಹುಷಾರಾಗಿರ್ಬೇಕು. ಅಕ್ಕಿ ಹಿಟ್ಟು ಎಣ್ಣಿನೇ ಬಿಡ್ಲಾರ್ದವ್ರು ಇನ್ನು ಬಂಗಾರ ಬೆಳೆ ಬಿಡ್ತಾರ. ಅದಕ್ಕೆ ಯಾಕೆ ಸ್ವಪ್ನ? ಎಷ್ಟು ಬಾಯಿಗೆ ಬಂದಂಗೆ ಬೈದ್ರು ಗೊತ್ತಾ? ನಿಮಗೆ ಸರಿ ಒಂದು ಅಂತ ಹುಡುಗಿನೇ ಮಾಡ್ಕೋಬೇಕಿತ್ತು. ನೀವು ಪ್ರೀತಿಸಿ ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದೇರಿ. ಎಲ್ಲರ ಮನೆಗೆ ಹಿಂಗಿರ್ತೈತೋ ಇಲ್ಲ ನನಗೆ ಗೊತ್ತಿಲ್ಲ. ನನ್ನ ಮನೆಗೆ ಮಾತ್ರ ನಂಗೆ ನೆಮ್ಮದಿ ಇಲ್ಲಪ್ಪ. ಅದು ಶ್ರೀಮಂತರ ಮನೆಗೆ ಒಬ್ರು ಬಡವರು, ಅದು ಅವ್ರ ಹತ್ರನೇ ಸಾಲ ತಗೊಂಡಿರೋ ಹುಡುಗಿ ಸೊಸೆ ಆಗಬಾರ್ದು. ನಿಮ್ಮ ತಾಯಿಯವ್ರ ಪಾಪ ಅವ್ರ ಅಣ್ಣನ ಮಗಳನ್ನ ನಿಮಗೆ ತಗೋಬೇಕಂತ ಎಷ್ಟು ಆಸೆ ಇಟ್ಕೊಂಡಿದ್ರು. ನೀವು ಅವ್ರನ್ನೇ ಮದುವೆ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವರು ಸಂತೋಷವಾಗಿರ್ತಿದ್ರು. ನಿಮಗೂ ನಮ್ಮಿಬ್ರು ಕಿರಿಕಿರಿ ಕೇಳೋದರ ತಪ್ತಿತ್ತು. ಆಕಾಶಕ್ಕೆ ಕೈ ಚಾಚಿ ತಪ್ಪು ನಂದೆ. ಅದಕ್ಕೆ ಅನ್ನೋದು ಹಿರಿಯರು ಕೇಳಿ ಮದುವೆ ಮಾಡ್ಕೋಬೇಕು ಅಂತೇಳಿ. ಹೋಗ್ಲಿ ಬಿಡ.
ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಂತಿ? ಈಗ ಸುಮ್ಮನೆ ಇದನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡು ಮತ್ತೆ ಕೊರಗಬೇಡ. ಆಗೋದಾಗೋತು. ಈಗ ನಾನು ನಿನ್ನ ಸಲುವಾಗಿ ನಮ್ಮ ಅವ್ನು ಕೊಟ್ಟಿರೋದು ತಗೊಳಕ್ಕಾಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಬೇಜಾರು ಮಾಡೇನಿ, ಇನ್ನೂ ಬೇಜಾರು ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ಗಂಡ ಇತ್ತ ಪ್ರೀತಿನೂ ಅದಾನೆ, ಆದರೆ ತಾಯಿನೂ ಬಿಟ್ಕೊಡಲ್ಲ, ಹೆಂಡ್ತಿನೂ ಬಿಟ್ಕೊಡಲ್ಲ. ನಾನು ಎತ್ತಾಗಂತ ಬಡ್ದಾಡ್ಲಿ. ನಿಜ ನಿಜ, ಮದ್ವೆ ಮಾಡ್ಕೊಂಡ್ಮೇಲೆ ಏನೇನು ಬರ್ತಾವೆಲ್ಲ ಅನ್ಭವಿಸಕಬೇಕು, ಏನು ಮಾಡೋಕ್ಕಾಗಲ್ಲ. ತಾಯಿ ಇರದ್ದು ಮಾತಾಡೋ ಗಂಡ ಇಲ್ಲ ಅಂದಮೇಲೆ ಅತ್ತೆ ಏನಂತಾಳದನ್ನ ಅನ್ಸ್ಕೊಳಕಬೇಕಲ್ಲ. ಇದ್ರಾಗ ತಪ್ಪ ಅವ್ರದ್ದು, ಸೊಸೆಯಾಗಿ ಬಂದಿದ್ದು ನಂದು, ಏನು ನನ್ನ ನೋಡ್ತಿದ್ದಂಗೆ ಇಷ್ಟ ಆಗ್ವಲ್ತಲ್ಲ ಅವರಿಗೆ, ಅದು ಏನು ನಮ್ಮವು ಬಂದು ಹೋದ್ಲಲ್ಲ ಅದ್ರದ್ದು, ಯಾವುದು ಗೊತ್ತಾಗವಲ್ತು. ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನಿಗೆ ಒಂದು ಸಲ ಇಷ್ಟ ಆಗಿಲ್ಲ ಅಂದರೆ ಅವ್ನು ಏನು ಮಾಡಿದ್ರು ತಪ್ಪಾಗೆ ಕಾಣ್ತತಿ. ಅದೇ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನಿಗೆ ಭಾಳ ಇಷ್ಟ ಆಗ್ಬಿಟ್ಟ ಅಂದ್ರೆ ಒಂದು ಸಲಕ್ಕೆ ಅವನು ಏನು ಮಾಡಿದ್ರು ತಪ್ಪೇ ಮಾಡಿದ್ರು ಸರಿಯಾಗಿ ಕಾಣ್ತದಂತ. ಸುಳ್ಳಲ್ಲ ಇದು.